ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಎಲೆ ಚುಕ್ಕಿ ರೋಗ ಕುರಿತಂತೆ ಬಹಳ ರೈತರು ಬಹಳ ಗಂಭೀರವಾಗಿ ನಮ್ಮ ಜಿಲ್ಲೆಯ ನಮ್ಮ 5-6 ಜಿಲ್ಲೆಯ ಜನ ಇವತ್ತು ಗಮನಿಸ್ತಾ ಇದ್ದಾರೆ. ನನಗೆ 3 ಸ್ಪಷ್ಟೀಕರಣವನ್ನ ಮಾನ್ಯ ಸಚಿವರು ಕೊಡಬೇಕು. ನಾನು ಅವರ ಕ್ವಶನ್ ಆನ್ಸರಿಗೆ ನನಗೆ ಗೊಂದಲ ಆಗಿದೆ. ಮೊದಲನೇದು, ನೀವು ಇಲ್ಲೇನು ಹೇಳ್ತೀರಿ, ಅವ್ರದ್ದು ಭೀಮಣ್ಣ ನಾಯ್ಕರ ಕ್ವಶನ್ ನಲ್ಲಿ ಅವ್ರು ಎರಡನೇದು ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ, ಈವರೆಗೆ ಎಲೆ ಚುಕ್ಕೆ ತಡೆಗಟ್ಟಲು ಸರ್ಕಾರದಿಂದ ಬಿಡುಗಡೆ ಆದಂತ ಅನುದಾನ ಎಷ್ಟು ಅಂತ ಕೇಳಿದ್ರೆ, ಎಷ್ಟು ಬಳಕೆ ಆದ ಅನುದಾನ ಎಷ್ಟು ಅಂತ. ನೀವು ಉತ್ತರದಲ್ಲಿ ಏನ್ ಹೇಳ್ತೀರಿ ಅಂತ ಕೇಳಿದ್ರೆ 16,866 ಜನರಿಗೆ 5.53 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದಿರಿ. ಅಂದ್ರೆ ನಿಮ್ಮ ಉತ್ತರದಲ್ಲಿ ರಾಜ್ಯದಲ್ಲಿ 16,866 ಜನರಿಗೆ ಬಿಡುಗಡೆ ಮಾಡಿದಿರಿ ಅಂತ ಒಂದು ಉತ್ತರ ಕೊಡ್ತೀರಿ. ಕೊನೆ ಅವ್ರದೇ ಉತ್ತರದಲ್ಲಿ ಏನ್ ಹೇಳ್ತೀರಿ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,167 ಜನ ಇದ್ದಾರೆ ಅಂತ ನೀವೇ ಒಪ್ಕೊಂಡಿದ್ದೀರಿ. ಒಂದು ಕಡೆಗೆ ರಾಜ್ಯದಲ್ಲಿ 16,000 ಅಂತ ನೀವು ಹೇಳಿ, ಇಲ್ಲಿ ಉತ್ತರದಲ್ಲಿ 22,000 ಕೋಟಿ ಅಂತ ಹೇಳ್ತಾ ಇದ್ದೀರಿ. ಬಹಳ ಆಶ್ಚರ್ಯ. ಮತ್ತು ನನಗೆ ನೀವು ಸಚಿವರು ಮಾನ್ಯ ಉತ್ತರ ಕೊಡಬೇಕಾದ್ರೆ ಏನಂತ ಕೇಳಿದ್ರೆ, ನಿಮ್ಮ ಆಯವ್ಯಯದ ಮೇಲೆ ತೆಗೆದುಕೊಂಡಿರುವಂತ ವರದಿ 2025-26ರಲ್ಲಿ, ಆ ವರದಿನಲ್ಲಿ ನಿಮ್ಮ ಬಜೆಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ, 62 ಕೋಟಿ ರೂಪಾಯಿಯನ್ನ ಎಲೆ ಚುಕ್ಕೆ ರೋಗಕ್ಕೆ ನಾವು ಒದಗಿಸಿದ್ವಿ ಅಂತ ಹೇಳಿ, ಎಷ್ಟು ಒದಗಿಸಿದ್ರಿ ಅಂತ ಕೇಳಿದ್ರೆ 52 ಕೋಟಿ ರೂಪಾಯಿನ ಒದಗಿಸಲಾಗಿದೆ. ತೆಗೆದುಕೊಂಡಿರುವಂತಹ ಕ್ರಮದಲ್ಲೂ ಕೂಡ 62 ಕೋಟಿಯನ್ನು ಒದಗಿಸಲಾಗಿದೆ. ಅವ್ರು ಹೇಳಿರೋದು ಬಜೆಟ್ ನಲ್ಲಿ ಅನುಷ್ಠಾನ ತೆಗೆದುಕೊಂಡಿರೋದ್ರಲ್ಲಿ ಹೇಳಿರೋದು 10,222 ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದೀವಿ ಅಂತ ಇಲ್ಲಿ ಹೇಳ್ತೀರಿ. ನೀವು ಬಜೆಟ್ನ ಅನುಷ್ಠಾನದ ಪುಸ್ತಕದಲ್ಲಿ 10,272 ಅಂತ ಹೇಳ್ತೀರಿ. ನಿಮ್ಮ ಉತ್ತರದಲ್ಲಿ 16,686 ಅಂತ ಹೇಳ್ತೀರಿ. ಉತ್ತರ ಕನ್ನಡದ ಎಷ್ಟು ಅಂತ ಕೇಳಿದ್ರೆ 22,227 ಅಂತ ಹೇಳ್ತೀರಿ. ಯಾವ್ದು ನಂಬ್ಕೋಬೇಕು ನಾವು ಇದನ್ನ? ನಿಮ್ಮ ಇಲಾಖೆಗೂ ನಿಮಗೂ ಡಿಸ್ಲಿಂಕ್ ಆಗಿದ್ಯಾ? ಬಜೆಟ್ಗೂ ನಿಮ್ಮ ಇಲಾಖೆಗೂ ಡಿಸ್ಲಿಂಕ್ ಆಗಿದ್ಯಾ? ಅಲ್ಲಿ ಎಲೆ ಚುಕ್ಕೆ ರೋಗದಿಂದ ಜನ ಸಾಯ್ತಾ ಇದ್ರೆ ನಿಮ್ದು ಇದು ಸುಳ್ಳು ಚುಕ್ಕಿ ಸುಳ್ಳು ಲೆಕ್ಕವನ್ನು ಕೊಡ್ತಾ ಇದೀರಲ್ಲ, ಯಾವ್ದು ನಂಬ್ಕೋಬೇಕು ಹೇಳಿ? ಲೆಕ್ಕ ಏನು ಕೊಡ್ತಾ ಇಲ್ಲ. ನಿಮ್ದ ರೈಟಿಂಗ್ ಅಲ್ಲಿ ಕೊಟ್ಟಿರೋದು ಈಗ 8.61 ಕೋಟಿನಲ್ಲಿ ಹೆಚ್ಚು ಕಡಿಮೆ 5.53 ಕೋಟಿ ಕೊಟ್ಟಿದ್ದೀವಿ. ಇನ್ನು ಉಳಿದ ಹಣವನ್ನು ಕೊಡಬೇಕಾಗಿದೆ. ಮತ್ತು ಅದೇ ರೀತಿಯಲ್ಲಿ ಈಗ ಒಟ್ಟು ಜಿಲ್ಲಾವಾರು ಈಗೇನು ಕೊಟ್ಟಿದ್ದಾರೆ ಅದನ್ನ ಪ್ರಸ್ತಾವನೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಈಗ ಹೆಚ್ಚು ಕಡಿಮೆ 173 ಕೋಟಿಗಳಷ್ಟು ಒದಗಿಸಲಬೇಕಾಗಿದೆ. ಇದರಲ್ಲಿ ಕೇಂದ್ರದ ಪಾಲು ಮತ್ತು ನಮ್ಮ ರಾಜ್ಯದ ಪಾಲು 30% ಅಂತಲೂ ಕೊಟ್ಟಿದ್ದೀವಿ. ಇದರ ಯಾವ ಮುಚ್ಚುಮರಿ ಏನಿಲ್ಲ. ನಿಮಿಷ ಮಾನ್ಯ ಅಧ್ಯಕ್ಷ ಒಂಚೂರು ಗಮನಿಸಬೇಕು. ಪ್ರಶ್ನೆ ಭೀಮಣ್ಣ ನಾಯ್ಕ ಪ್ರಶ್ನೆ. ಇಲ್ಲಿ ನನಗೆ ಮೂರು ಅಂದ್ರೆ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅಂತ. ಮಾನ್ಯ ಸಚಿವರೇ, ತಾಳೆ ಆಗ್ತಾ ಇಲ್ಲ ನೋಡಿ. ಒಂದು, ನೀವು ಇಲ್ಲಿ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಹೇಳ್ತಾ ಇರೋದು 16,866 ಜನರಿಗೆ ನೀವು ಪರಿಹಾರ ಕೊಟ್ಟಿದ್ದೀರಿ ಅಂತ ಒಂದು ಉತ್ತರ ನಿಮ್ದು. ಕೊನೆ ಪೇಜಲ್ಲಿ ಉತ್ತರ ಕನ್ನಡದ ಎಷ್ಟು ಅಂತ ಕೇಳಿದ್ರೆ 22,167 ಜನರಿಗೆ ಅಂತ ಹೇಳ್ತೀರಿ. ಒಂದು ಜಿಲ್ಲೆಯಲ್ಲಿ ಮಾತ್ರ. ನೀವು ಇಡೀ ರಾಜ್ಯದ 16,866 ಅಂತ ಹೇಳಿ ಒಂದು ಜಿಲ್ಲೆದನ್ನ 22,167 ಅಂತ ಹೇಳ್ತೀರಿ. ಬಜೆಟ್ ಅನುಷ್ಠಾನದ ಪುಸ್ತಕದಲ್ಲಿ ನೀವು ಹೇಳ್ತಾ ಇರೋದು 10,272 ಅಂತ. ಯಾವ್ದು ಇರಲಿಲ್ಲ, ಯಾವ್ದು ಸರಿ ಅಂತ. ನಾವು ಬಜೆಟ್ ಮೇಲೆ ಭಾಷಣ ಮಾಡ್ಲಿಕ್ಕೆ ಈ ಪುಸ್ತಕ ಇಟ್ಕೊಂಡು ಹೊರಟಿದೀವಿ. ನಿಮ್ದು ಈ ಉತ್ತರಕ್ಕೂ ಏನ್ ತಾಳನೆ ಆಗ್ತಾ ಇಲ್ಲ. ಪ್ರಶ್ನೆ ಒಂದು. ಎರಡನೇದು, 62 ಕೋಟಿ ರೂಪಾಯಿಯನ್ನ ಬಜೆಟ್ ನಲ್ಲಿ ಬಿಡುಗಡೆ ಮಾಡಿದೆ ಅಂತ ಸರ್ಕಾರ ಹೇಳಿದೆ. ನೀವ್ ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ 8 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ವಿ, 5.5 ಕೋಟಿ ರೂಪಾಯಿಯನ್ನ ಖರ್ಚಾಗಿದೆ ಅಂತ ಹೇಳಿದ್ರಿ. ಉಳಿದ 57 ಕೋಟಿ ರೂಪಾಯಿ ಏನು? ಸಂಶೋಧನೆ ನಿಮ್ಮ ಆನ್ಸರ್ ಏನಿದೆ? ಸಂಶೋಧನೆಗೆ ಆನ್ಸರ್ ಇದೆ, ನೀವು ತೆಗಿರಿ. 3ನೇ ಪೇಜಲ್ಲಿ ಸಂಶೋಧನೆ ಏನ್ ಹೇಳ್ತೀರಿ? ಸಂಶೋಧನೆಗೆ 173 ಕೋಟಿಗಳನ್ನು ಒದಗಿಸಲಾಗಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ 104 ಕೋಟಿ ರೂಪಾಯಿ ಹಾಗೂ ರಾಜ್ಯದ 69 ಕೋಟಿಗಳಿದ್ದು ಕೇಂದ್ರದ ಅನುದಾನ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಖರ್ಚು ಮಾಡಿದೀವಿ ಅಂತ ಹೇಳಲಿಲ್ಲ. ಒಂದ್ ಸೆಕೆಂಡ್. ಈಗ ಮಂತ್ರಿ ಅವರೇ, ಒಂದ್ ಸೆಕೆಂಡ್ ಮಂತ್ರಿ ಅವರೇ, ಮಿನಿಸ್ಟರ್ ಅವರೇ, ಮಂತ್ರಿ ಅವರೇ, ಈಗ ಸನ್ಮಾನ್ಯ ಅಧ್ಯಕ್ಷರೇ, 1,500 ರೂಪಾಯಿ ಲೆಕ್ಕದಲ್ಲಿ ಈಗ ಹೆಚ್ಚು ಕಡಿಮೆ MIDH ಡೆವಲಪ್ಮೆಂಟ್ ಅಥಾರಿಟಿಯಿಂದ ನಾವು ಪ್ರತಿ ಹೆಕ್ಟೇರ್ಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ.
ಅದೇ ನಿಟ್ಟಿನಲ್ಲಿ ಈಗ 62 ಕೋಟಿ ರೂಪಾಯಿ ಅನುದಾನವನ್ನು ಪ್ರಸ್ತಾವನೆ ಈಗಲೇ ಕೊಟ್ಟಿದ್ದಾರೆ. ಅದ್ರ ಬಾಬ್ತು ನಾವೀಗ ನೀವೇನು ಹೇಳಿದಿರಲ್ಲ, ಇದರಲ್ಲಿ ಇನ್ನೂ ಕೊಡುವ ಬಾಕಿ ಸ್ವಲ್ಪ ಇದೆ. ಅಲ್ಲಲ್ಲ, ಸಂಶೋಧನೆಗೂ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಏನು ನೀವು ತಾವೇನೇ ಕೇಳಿದಿರಲ್ಲ, ಇದು ಟ್ಯಾಲಿ ಆಗಿಲ್ಲ ಅಂತಂದು ಅದೆಲ್ಲ ಇಲ್ಲ. ಇದರಲ್ಲಿ ಮುಖ್ಯವಾಗಿ ಉತ್ತರ ಕನ್ನಡ ಮತ್ತು ಹಳದಿ ಎಲೆ ರೋಗ ಕಂಡು ಬಂದಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ನಮ್ಮಲ್ಲಿ ಉತ್ತರ.